ನೋಡ್ರಿ ಇದು ಹುರುಳೆಕಾಳು ಚಟ್ನಿ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ. ಹುರುಳೆಕಾಳು ಕೇಳಿರ್ಬೋದಲ್ವಾ, ಹುರುಳೆಕಾಳು ಸಾಂಬಾರು ಮತ್ತು ಪಲ್ಯ ಮಾಡ್ತೀವಿ, ಅದರಲ್ಲಿ ಚಟ್ನಿನೂ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಹುರುಳೆಕಾಳು ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ಪಲ್ಯನೂ ಮಾಡ್ತೀವಿ, ಸಾಂಬಾರು ಮಾಡ್ತೀವಿ, ಆದರೆ ಚಟ್ನಿನೂ ಮಾತ್ರ ಸಖತ್ತಾಗೆ ಬರುತ್ತೆ ನೋಡಿ. ನಾನು ಹುರುಳೆಕಾಳು ಎಲ್ಲ ಕ್ಲೀನ್ ಮಾಡಿಕೊಂಡು ತೊಳೆದ್ಬಿಟ್ಟು ಒಣಗಿಸಿ ತೊಗೊಂಡಿದ್ದೀನಿ ನೋಡಿ. ಕ್ಲೀನ್ ಮಾಡಿ ಒಣಗಿಸಿ ತೊಗೊಳ್ಳಿ, ಯಾಕಂದರೆ ಸಣ್ಣ ಸಣ್ಣ ಕಲ್ಲುಗಳು ಇರ್ತಾವೆ ಅದ್ರಾಗ, ಅದಕ್ಕೆ ಹೇಳ್ತಾ ಇದ್ದೀನಿ. ಇವಾಗ ಇದನ್ನು ನಾವು ಹುರ್ಕೋಬೇಕು ನೋಡಿರಿ. ಈ ಕಡೆ ಒಂದು ಫ್ಯಾನಲ್ಲಿ ಹುರ್ಕೋತಾ ಇದ್ದೀನಿ ನೋಡಿ. ನಾನು ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೋಬೇಕು ನೀವು ಇದನ್ನು. ಹುರುಳೆಕಾಳು ಮಾತ್ರ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ಚಟ್ನಿ. ಇದು ಚಪಾತಿಗೆ ಬರುತ್ತೆ, ರೊಟ್ಟಿಗೆ ಬರುತ್ತೆ, ಮತ್ತು ಅನ್ನಕ್ಕೂ ಬರುತ್ತೆ ನೋಡಿ. ಬಿಸಿ ಅನ್ನ ಮತ್ತು ತುಪ್ಪ ಜೊತೆಗೆ ಅಂತೂ ಸಖತ್ತಾಗೆ ಟೇಸ್ಟ್ ಕೊಡುತ್ತೆ ನೋಡಿ. ಹಸಿಮೆಣಸಿನ್ಕಾಯಿ ಮತ್ತು ಹಣಗಾಯಿ ಚಟ್ನಿ ಎಲ್ಲ ತಿಂದಿರ್ತೀವಿ, ಈ ಥರದ್ದು ಕಾಳಿಂದು ನೀವು ಚಟ್ನಿನ ಮಾಡಿಕೊಡ್ರಿ ಅಂತ ಹೇಳ್ತೀನಿ. ಇದು ಎಲ್ಲ ಕಿರಾಣಿ ಅಂಗಡಿಗಳಲ್ಲಿ ಸಿಗುತ್ತೆ ನೋಡಿ, ಕಿರಾಣಿ ಸ್ಟೋರ್ ಒಳಗೆ ಸಿಗುತ್ತೆ. ಸ್ವಲ್ಪ ಕೆಂಪಾದ್ಮೇಲೆ ಇದರಲ್ಲೇ ಒಂದು 4 ಒಣಮೆಣಸಿನ್ಕಾಯಿ ಹಾಕ್ಕೊಂಬಿಡಿ ನೀಟಾಗಿ. ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ನೀವು ಹುರ್ಕೋಬೇಕು. ಸ್ವಲ್ಪ ಕೆಂಪಾದರೆ ಸಾಕು ನೋಡಿ. ಈ ಥರ ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುವಂಥ ಚಟ್ನಿ ಇದು ನೋಡಿ. ಸ್ವಲ್ಪ ಕೆಂಪಾದರೆ ಸಾಕು ನೋಡಿ. ಹೆಸ್ರು ಕಾಳು ಚಟ್ನಿನೂ ಮಾಡಿರ್ತೀವಿ ಅಲ್ವಾ, ಕಡಲೆಕಾಳು ಚಟ್ನಿ ಮತ್ತು ಬೇರೆ ಥರದ ಕಾಳನ್ನು ನಾವು ಚಟ್ನಿ ಮಾಡ್ಕೋತೀವಿ. ಆದರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹುರುಳೆಕಾಳು ನೋಡಿ. ಹುರುಳೆಕಾಳು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಇದನ್ನು ನೆನೆ ಇಟ್ಕೊಂಡು ತಿನ್ಬೋದು, ಮತ್ತು ಮೊಳೆ ಕಟ್ಟಿ ಪಲ್ಯ ಮಾಡ್ಕೋಬೋದು ನೀವು. ಸಾಂಬಾರಂತೂ ತುಂಬ ಟೇಸ್ಟ್ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಸಾಂಬಾರು ಮೊಳೆ ಕಟ್ಟಿ ಸಾಂಬಾರು ಮಾಡಿ ಮುದ್ದೆಗೆ ಸೂಪರಾಗಿ ಬರುತ್ತೆ. ಇವಾಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನೋಡಿ. ನಾನು ಮೆಣಸಿನ್ಕಾಯಿ ಮತ್ತು ಹುರುಳೆಕಾಳೇನು ಹುರಿದಿಟ್ಕೊಂಡಿದ್ನಲ್ಲ ನೋಡಿ. ನೀವು ಕಿರಾಣಿ ಸ್ಟೋರ್ ಒಳಗೆ ಹುರುಳೆಕಾಳು ಅಂತ ಕೇಳಿದರೆ ಕೊಡ್ತಾರೆ ನೋಡಿ. ಇವಾಗ ಇದನ್ನು ನಾನು ಇದಕ್ಕೆ ಏನೇನು ಸಾಮಾನು ಹಾಕ್ತಿದ್ದೀನಿ ಅಂತಲೂ ನಿಮಗೆ ತೋರಿಸ್ಬಿಡ್ತೀನಿ. ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಮೊದಲಿಗೆ ನಾನಿಲ್ಲಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನೋಡಿ. 1-2 ಗಡ್ಡೆನ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪು, ಕರಿಬೇವು, ಇದಕ್ಕೆ ಮಾಮೂಲಿ ನೀವು ಚಟ್ನಿಗೆ ಏನು ಹಾಕ್ತಿರಲ್ಲ ಅದನ್ನೇ ಹಾಕಬೇಕು. ಮತ್ತು ಇಲ್ಲಿ ನಾನು ಉಪ್ಪು ಹಾಕ್ತೀನಿ ನೋಡಿ ಫ್ರೆಂಡ್ಸು. ಉಪ್ಪು ಹಾಕಿಬಿಟ್ಟು ಉಪ್ಪು, ಕರಿಬೇವು, ಕೊತ್ತಂಬರಿ ಎಲ್ಲ ನೀವು ಚಟ್ನಿ ಮಾಡೋಕ್ಕೇನು ಹಾಕೋತಿರಲ್ಲ ಅದೇ ಥರನೇ ಹಾಕ್ಕೊಳ್ಳಿ. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೋಬೇಕು ನೋಡಿ. ಇವಾಗ ಹುಣಸೆಹಣ್ಣು ಹಾಕ್ತೀನಿ ನಾನು ನೋಡಿ. ಮತ್ತು ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು ನೋಡಿ. ಇವಾಗ ಬೆಲ್ಲ ಹಾಕ್ತಿದ್ದೀನಿ. ನೀವು ಮಾಮೂಲಿ ಚಟ್ನಿಗೆ ಏನು ಹಾಕ್ತಿದ್ರಲ್ಲ ಅದೇ ಥರ ಬೆಲ್ಲ, ಉಪ್ಪು, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಹುಣಸೆಹಣ್ಣು ಮತ್ತು ಕರಿಬೇವು ಎಲ್ಲ ಹಾಕಿಬಿಟ್ಟು ಲಾಸ್ಟಿಗೆ ಸ್ವಲ್ಪ ಜೀರಿಗೆ ಮತ್ತು ಒಣ ಕೊಬ್ಬರಿ ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ಹಾಕ್ಬೇಕು ನೋಡಿರಿ, ಹಾಗಾದರೆ ಭಾಳ ಟೇಸ್ಟ್ ಬರ್ತೈತಿ ಅಂತ ಹೇಳ್ತೀನಿ. ತುಂಬ ಸಿಂಪಲ್ಲಾಗಿ ಮಾಡಿಕೊಳ್ಳೋಂಥ ರೆಸಿಪಿ ಇದು ಚಟ್ನಿ. ನೀವು ಒಂದೇ ಥರ ಚಟ್ನಿ ತಿಂದು ಬೇಜಾರಾದಾಗ ಈ ಹುರುಳಿಕಾಳು ಚಟ್ನಿನ ಮಾಡಿಕೊಂಡು ತಿನ್ನಿ. ತುಂಬ ಸಖತ್ತಾಗೇ ಬರುತ್ತೆ ಟೇಸ್ಟ್ ಕೂಡ ನೋಡಿ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ವಿಡಿಯೋ ಸ್ಕಿಪ್ ಮಾಡಬೇಡಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ, ಎಲ್ಲರೂ ಅರ್ಥ ಆಕತಿ ನೋಡಿರಿ. ಇವಾಗೆಲ್ಲ ಹಾಕ್ಕೊಂಡಿದ್ದೀನಿ ನಾನು. ಜೀರಿಗೆ, ಕರಿಬೇವು, ಕೊತ್ತಂಬರಿ ಮತ್ತು ಹುಣಸೆಹಣ್ಣು, ಬೆಲ್ಲ, ಉಪ್ಪು, ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಲಾಸ್ಟಿಗೆ ಸ್ವಲ್ಪ ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸು. ಒಣ ಕೊಬ್ಬರಿ ಹಾಕಿ ನೀವು ಇದನ್ನು ಫಸ್ಟಿಗೆ ಒಮ್ಮೆಗೆ ನೀರು ಹಾಕಿ ಮಿಕ್ಸಿ ಮಾಡ್ಕೊಂಬರಬೇಡಿ. ಒಂದು ಸ್ವಲ್ಪ ಪುಡಿ ಮಾಡ್ಕೊಳ್ಳಿ ಇದನ್ನು ನೋಡಿ. ಈ ಥರ ಪುಡಿ ಮಾಡಿಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ಪೂನಿಂದ ಎಲ್ಲ ನೀಟಾಗಿ ಸಾಮಾನ್ಯ ಹಾಕಿರ್ತೇವಲ್ಲ ಅದಕ್ಕೆ ಎಲ್ಲ ಒಂದೇ ಕಡೆ ಆಗಿಬಿಡುತ್ತೆ. ಅದಕ್ಕೆ ಈ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ನೀವು ನೀರು ಹಾಕ್ಕೋಬೇಕು. ಇದಕ್ಕೆ ನೀರು ಹಾಕ್ಕೊಂಡು ರುಬ್ಕೊಂಬರ್ಬೇಕು ನೋಡಿ. ಇದಕ್ಕೆ ಸ್ವಲ್ಪ ನೀರು ಹಾಕಿದರೆ ಸಾಕು ನೋಡಿ. ಇದನ್ನೇ ನೀವು ಒಣ ಚಟ್ನಿನೂ ಮಾಡ್ಕೋಬೋದು ನೋಡಿ. ಇವಾಗ ನಾನು ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ. ಈ ಥರ ಸಣ್ಣಗೆ ಮಿಕ್ಸಿ ಮಾಡ್ಕೊಳ್ರಿ. ನೀವು ಒಣಕಾಯಿ ಬದಲಿ ಹಸಿಕಾಯಿ ಆದರೂ ಹಾಕ್ಕೋಬೋದು, ಹಸಿಮೆಣಸಿನ್ಕಾಯಿ. ನಾನು ಒಣಕಾಯಿ ಹಾಕಿ ತೋರಿಸ್ತಿದ್ದೀನಿ, ಯಾಕಂದರೆ ಟೇಸ್ಟ್ ಕೊಡುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಒಣಕಾಯಿ ಹಾಕಿದ್ದೀನಿ ಇಲ್ಲಿ ನೋಡಿ. ಮತ್ತು ಅದೇ ಫ್ಯಾನಲ್ಲಿ ಒಂದು ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಕಾಳು, ಜೀರಿಗೆ, 1-2 ಒಣಮೆಣಸಿನ್ಕಾಯಿ ಹಾಕಿ ನಾನು ಒಗ್ಗರಣೆ ಮಾಡ್ಕೊತೀನಿ ನೋಡಿ. ಒಗ್ಗರಣೆ ಮಾಡಿಕೊಂಡು
ಇದು ಆರಿದ ಮೇಲೆ ನೀವು ನಾವು ಅಲ್ಲೇನು ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಚಟ್ನಿನ ಅದನ್ನು ಹಾಕ್ಕೋಬೇಕು ಇದಕ್ಕೆ. ನೋಡಿ ಇವಾಗ ಇದನ್ನು ಆರೋಕ್ಕೆ ಬಿಟ್ಬಿಡೋಣ. ನೋಡಿ ನಾನು ಆವಾಗಲೇ ಮಾಡಿ ಇಟ್ಕೊಂಡಿದ್ನಲ್ಲ ಚಟ್ನಿನ ಹಾಕ್ತಿದ್ದೀನಿ ನೋಡಿರಿ. ಈ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ಎಲ್ಲರಿಗೂ ಸಪೋರ್ಟ್ ಮಾಡಿ. ನಂತರ ಎಲ್ಲರೂ ವಿಡಿಯೋ ಮಾಡ್ತಾರೆ, ಅವ್ರಿಗೂ ಸಪೋರ್ಟ್ ಮಾಡಿ. ಚೆನ್ನಾಗಿ ಅಡುಗೆ ಮಾಡಾಕ್ತಾರೆ, ಅವ್ರಿಗೆಲ್ಲರಿಗೂ ಇದೇ ಥರ ಸಪೋರ್ಟ್ ಮಾಡಿರಿ. ನೋಡಿ ನಿಮ್ಮ ಸಪೋರ್ಟು ತುಂಬ ಮುಖ್ಯ ಆಗಿರುತ್ತೆ, ಮತ್ತು ಲೈಕು ಕೂಡ ಅಂತ ಹೇಳ್ತೀನಿ. ನೋಡಿ ಈ ಥರ ಚಟ್ನಿನ ಒಂದ್ಸಲ ಮಾಡ್ಕೊತೀನಿ. ಮತ್ತು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳೋದನ್ನು ಮರಿಬೇಡ್ರಿ ಈ ಸಿಸ್ಟರ್ಗೆ. ನೋಡಿ ಎಷ್ಟು ಸಖತ್ತಾಗೆ ಬಂದಿದೆ ಅಂತ. ಇದಕ್ಕೆ ಬಿಸಿ ಅನ್ನ ತುಪ್ಪ ಇದ್ಬಿಟ್ರೆ ಚಟ್ನಿ ಜೊತೆ ಹೇಳ್ತೀನಿ ಫ್ರೆಂಡ್ಸ್ ಎಷ್ಟು ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ಗೊತ್ತಾ. ನೋಡಿ ಇವಾಗ ರೈಸ್ ಮಾಡಿಟ್ಟಿದ್ದೆ, ಬಿಸಿ ಅನ್ನ ಮತ್ತು ಉಪ್ಪಿನಕಾಯಿ. ನೋಡಿ ಹುರುಳಿಕಾಳಿನ ಚಟ್ನಿ ರೆಡಿಯಾಗೈತಿ. ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.